ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನೋಡ್ರಿ ಫ್ರೆಂಡ್ಸ್, ಇದು ಪರ್ತಾಬಾದ್ ಹತ್ತಿರ ಇರುವ ಸರಾಡ್ಗಿ ಊರತ್ತದ. ಅಲ್ಲಿ ಭಾಳ ಚಂದ ನೀರು ಕಟ್ಟಿ ಇದು ಮಾಡಿರ್ತಾರೆ. ನೋಡ್ರಿ ಫ್ರೆಂಡ್ಸ್, ಅದು ನೋಡ್ಲಿಕ್ಕಂತ ಹೋಗಿದ್ದೆವು. ನೋಡ್ರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತೇಳಿ. ಇಲ್ಲಿ ಮೇಣ್ ನಾವು ಸುಮ್ಮನೆ ನೋಡ್ಕೋತ ಕೂತೀವಿ. ಮೇಣ್ ಬಂದೀವಿ, ಮೇಣ್ ಹಿಡಿಯೋಂಥ ಪ್ರಯತ್ನ ಮಾಡಿದೆವು. ಮತ್ತು ಹೊಳ್ಳಿ ಅಲ್ಲೇ ಬಿಟ್ಟಿವಿ ಅವಕ್ಕೆ. ಯಾಕಂದ್ರೆ ಭಾಳ ಚಿಕ್ಕ ಚಿಕ್ಕ ಮರಿಗಳಿದ್ದವು ಫ್ರೆಂಡ್ಸ್. ನಮ್ಗೆ ಈ ಬೇಸಿಗೆ ಅನ್ನುವಂಥರ ಹೆಂಗಂದ್ರೆ ಬೋರ್ ಹೊಡೆಯುವಂಥ ದಿನ. ಈಗ ಎಲ್ಲಿ ಹೋಗ್ಲಿಕ್ಕೂ ಬರ್ಲಿಕ್ಕೂ ಬರಲ್ಲ. ಹೀಗಾಗಿ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಿ ನಾವು ಮನಸ್ಸನ್ನು ಏನು ಮಾಡಬೇಕು, ನೆಮ್ಮದಿಯಾಗಿ ಇಟ್ಕೋಬೇಕಾದ್ರೆ ದೇವಸ್ಥಾನಗಳಾಗಲಿ, ಆಮೇಲೆ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಿ ನೆಮ್ಮದಿಯಿಂದ ಇರಬೇಕಂತೇಳಿ ನಾವು ಇಲ್ಲಿ ಹೋಗಿದ್ದೆವು. ನೋಡ್ರಿ ಫ್ರೆಂಡ್ಸ್, ಎಷ್ಟು ಚಂದ ನೀರು ಹರಿತಾವಂತ. ಫ್ರೆಂಡ್ಸ, ಒಂದು ಮಾತು ಮಾತ್ರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ. ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದು ನಾವು ಬದುಕ್ತೀವಿ ಅಂದ್ರೆ ಅದು ಸಾಧ್ಯವಾಗದ ಮಾತು. ಯಾಕಂದ್ರೆ ನಾವು ದುಡಿದ್ರೆ ನಮ್ಗೆ ಹೊಟ್ಟೆಗೆ ಸಿಗಬೇಕು. ಇನ್ನೊಬ್ಬರಿಂದ ನಾವು ಕಸ್ಕೊಂಡ್ತಿದ್ದೇವೆ ಅಂದ್ರೆ ಏನಾಗ್ತದೆ, ನಮ್ಮ ಆತ್ಮನೂ ನಂಬಂಗಿಲ್ಲ. ಎಲ್ಲೋ ಒಂದು ಕೂತಾಗಿ ಏನೋ ಒಂದು ವಿಚಾರ ಮಾಡಾಳಿ ನಮ್ಮ ಆತ್ಮ ನಮಗೆ ಏನು ಮಾಡ್ತದೆ, ಕ್ವಶನ್ ಮಾಡ್ತಾ ಇರ್ತದೆ. ಹಾಗಾಗಿ ನಾವು ಇನ್ನೊಬ್ರಿಗೆ ಮೋಸ ಮಾಡಲಾರ್ದೆ ನಮ್ಮ ರೊಟ್ಟಿ ಮೇಲೆ ನಾವು ಆಶೆ ಮಾಡ್ಕೊಂಡು ಇನ್ನಷ್ಟು ಏನಾದರೂ ಮಾಡ್ಬೇಕಂತ ಮನೋಭಾವನೆ ಏನಿರ್ತದಲ್ಲ, ಅಂಥವ್ರು ಭಾಳ ಬೇಗನೆ ಬೆಳೀತಾರೆ. ಯಾರ್ದೋ ಬಳಿ ₹1 ತೊಗೊಂಡು ನಾವು ಎಷ್ಟು ಗಳಿಸ್ತೀವಿ, ಏನೋ ಒಂದು ಮಾಡ್ಕೋತೀವಿ ಅಂದ್ರೆ ಅದು ಸಾಧ್ಯವಾಗದ ಮಾತದ ಫ್ರೆಂಡ್ಸ. ಹಾಗಾಗಿ ನಾವು ಏನು ಮಾಡ್ಬೇಕಂದ್ರೆ ನಮ್ಮ ರೊಟ್ಟಿಗೆ ಏನೋ ಗಟ್ಟಿ ಆಸೆ ಹಾಕಪ್ಪ ದೇವರೇ ಅಂದ್ಕೊಂಡು ದುಡಿದು ತಿನ್ನೋದು ಮಾತ್ರ ಕಲಿಬೇಕು. ಹೀಗಾಗಿ ಒಂದೊಂದು ವ್ಯಕ್ತಿಗಳ ಗುಣ ಏನಿರ್ತದಂದ್ರೆ, ಒಬ್ಬರಿಗೆ ಬದುಕಿಲ್ಲಾರ್ದವ್ರು ಹೊಟ್ಟೆ ತುಂಬಂಗಿಲ್ಲ. ಆ ವ್ಯಕ್ತಿಗಳು ಏನು ಮಾಡಬೇಕಪ್ಪ ಅಂತಂದ್ರೆ ಬದುಕಿನಾರು ಬಿಟ್ಟು ದುಡ್ಡು ತಿನ್ಬೇಕಂತ ಹೇಳಿ ಹೇಳ್ಬೇಕಾಗ್ತೀನಿ ಫ್ರೆಂಡ್ಸ್. ನೋಡ್ರಿ, ಈಗ ಈ ಪುಟ್ಟ ಮರಿಗಳಿಗೆ ನಾ ಸೆರಗಿನಾಗ ಹಿಡಿದಿದ್ದೆ. ಬಟ್ ನನಗೆ ಎಷ್ಟಾಗಾಯಿತು, ನಾನು ಖುಷಿಗೋಸ್ಕರ ಹಿಡಿದಿದ್ದ. ಅವಕ್ಕೆ ಎಷ್ಟು ತೊಂದರೆ ಕೊಟ್ಟಿದ್ದಾಗಿತ್ತು. ಹೊಳ್ಳಿ ಏನು ಮಾಡ್ದೆ, ನೀರಾಗಿ ಬಿಟ್ಟು ನೋಡಿ ನಾನು ಭಾಳ ಖುಷಿ ಆಗಿದ್ದೆ. ನಾನು ಖುಷಿಯಾದ ಮತ್ತು ಮರಳಿ ನೀರಾಗಿ ಬಿಟ್ಟು. ಫ್ರೆಂಡ್ಸ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆದಷ್ಟು ನನ್ನ ಚಾನಲ್ನ ಬೆಳೆಸ್ತೀರಿ ಅಂತ ಅಂದ್ಕೊಂಡೀನಿ. ಥ್ಯಾಂಕ್ ಯು ಸೋ ಮಚ್.